ಝಣ ಝಣ ಜಮೀರ್ ಈಗ ಕಿಸ್ ಕಿಸ್ ಜಮೀರ್ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದಂತಹ ಜಮೀರ್ ಆಪ್ತ ಅನ್ವರ್ ಬಾಷಾ ಅವರ ಹೆಸರು ಕೇಳಿ ಬರ್ತಿದೆ. ಈಗ ಡ್ರಗ್ಸ್ ಕೇಸ್ನಲ್ಲಿ ಝಣ ಝಣ ಜಮೀರ್ ಅಂತಿದ್ರು, ಈಗ ಕಿಸ್ ಜಮೀರ್ ಆಗಿದ್ದಾರಾ ಅಂತ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದಂತಹ ಜಮೀರ್ ಆಪ್ತ ಅನ್ವರ್, ಈ ಹಿಂದೆ ಅನ್ವರ್ ಮನೆ ಗೃಹ ಪ್ರವೇಶಕ್ಕೆ ಜಮೀರ್ ಹೋಗಿದ್ರು. ಅಷ್ಟೇ ಅಲ್ಲ, ಅದ್ಯಾವ ಖುಷಿಯಲ್ಲೋ ಬಾಷಾಗೆ ಕಿಸ್ ಮಾಡಿದ್ರು ಜಮೀರ್. ಈ ಫೋಟೋ ವೈರಲ್ ಆಗುತ್ತಲೇ ಉಲ್ಟಾ ಹೊಡೆದ್ಬಿಟ್ರು ಝಣ ಝಣ ಜಮೀರ್. ಅನ್ವರ್ ಬಾಷಾಗೆ ಕಿಸ್ ಕೊಟ್ಟಿರಬಹುದು, ಆದ್ರೆ ನನಗೇನು ಹೆಚ್ಚು ಪರಿಚಯವಿಲ್ಲ ಅಂತ ಜಮೀರ್ ಅಹಮದ್ ಉಲ್ಟಾ ಹೊಡೆದಿದ್ದಾರೆ. ಝಣ ಝಣ ಜಮೀರ್ ಮತ್ತೆ ಈಗ ಸುದ್ದಿ ಆಗ್ತಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಅವರ ಆಪ್ತನ ಹೆಸರು ಕೇಳಿ ಬರ್ತಿದೆ. ಅನ್ವರ್ ಬಾಷಾ ಹೆಸರು ಕೇಳಿ ಬರ್ತಿರುವಂತದ್ದು. ಈ ಹಿಂದೆ ಅನ್ವರ್ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಜಮೀರ್ ಅವರು ಸುದ್ದಿಯಾಗಿದ್ರು. ಅಷ್ಟೇ ಅಲ್ಲದೆ ಯಾವುದೋ ಖುಷಿಯಲ್ಲಿ ಈ ಬಾಷಾಗೆ ಕಿಸ್ ಮಾಡಿದ್ರು ಜಮೀರ್. ಆ ಫೋಟೋ ವೈರಲ್ ಆಗಿತ್ತು. ಅದಾದ ನಂತರ ಈಗ ಉಲ್ಟಾ ಹೊಡೆದಿದ್ದಾರೆ ಜಮೀರ್. ಅನ್ವರ್ ಬಾಷಾ ಕಿಸ್ ಕೊಟ್ಟಿರ್ಬೋದು, ಆದ್ರೆ ನನಗೇನು ಅವ್ರು ಹೆಚ್ಚು ಪರಿಚಯ ಇಲ್ಲ ಅಂತ ಜಮೀರ್ ಹೇಳಿರುವಂಥದ್ದೀಗ. ದೃಶ್ಯದಲ್ಲಿ ನೋಡ್ತಿದ್ದೀವಿ ಆ ಫೋಟೋನ. ಅನ್ವರ್ ಬಾಷಾಗೆ ಇಷ್ಟು ಹತ್ತಿರದಿಂದ ಪರಿಚಯವೇ ಇಲ್ಲ ಅಂತ ಹೇಳ್ಕೊಳ್ಳೋರು ಯಾವುದೋ ಇದರಲ್ಲಿ ಕಿಸ್ ಕೊಟ್ಟಿರ್ಬೋದು, ಆದ್ರೆ ನನಗೇನು ಹೆಚ್ಚು ಪರಿಚಯ ಇಲ್ಲ ಅಂತ ಬೇರೆ ಈಗ ಜಮೀರ್ ಉಲ್ಟಾ ಹೊಡಿತಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಅವರ ಆಪ್ತ ಅನ್ವರ್ ಬಾಷಾ ಹೆಸರು ಕೇಳಿ ಬರ್ತಿದ್ದಂತೆಯೇ ನನಗೇನು ಜಾಸ್ತಿ ಪರಿಚಯ ಏನಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಜಮೀರ್. ಅವರದೇ ಮನೆ ಗೃಹ ಪ್ರವೇಶ, ಅನ್ವರ್ ಬಾಷಾ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅದು ಯಾವುದೋ ಆತ್ಮೀಯತೆಯಿಂದಲೋ ಪ್ರೀತಿಯಿಂದಲೋ ತೆಗೆದಂತಹ ಫೋಟೋದಲ್ಲಿ ಇವ್ರು ಕಿಸ್ ಕೊಡ್ತಿದ್ದಾರೆ. ಆದ್ರೆ ಈಗ ಹೇಳ್ತಿದ್ದಾರೆ ನನಗೇನೋ ಅಷ್ಟು ಪರಿಚಯನೇ ಇಲ್ಲ, ಏನೋ ಕಿಸ್ ಕೊಟ್ಟಿರ್ಬೋದು, ಆದ್ರೆ ಜಾಸ್ತಿ ಪರಿಚಯ ಇಲ್ಲ ಅಂತ ಹೇಳ್ತಿದ್ದಾರೆ ಜಮೀರ್. ಡ್ರಗ್ಸ್ ಕೇಸ್ನಲ್ಲಿ ಆಪ್ತ ಅನ್ವರ್ ಬಾಷಾ ಹೆಸರು ಕೇಳಿ ಬರ್ತಿದೆ. ಈಗ ಹಿಂದೆ ಅವರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದು. ಇಷ್ಟು ಆತ್ಮೀಯತೆಯಲ್ಲಿದ್ದಾರೆ, ಫೋಟೋದಲ್ಲೇ ಗೊತ್ತಾಗ್ತಿದೆ ಅವರಿಬ್ರು ತುಂಬಾ ಆಪ್ತರು ಅಂತ ಹೇಳಿ. ಆದ್ರೆ ಈಗ ಡ್ರಗ್ಸ್ ಕೇಸ್ನಲ್ಲಿ ಹೆಸರು ಕೇಳಿ ಬರ್ತಿದ್ದಂತೆಯೇ ನಂಗೆ ಅಷ್ಟೇನು ಪರಿಚಯ ಇಲ್ಲ ಅಂತ ಹೇಳ್ಕೊತಿದ್ದಾರೆ. ಪರಿಚಯವಿಲ್ಲದಿದ್ರು ಕಿಸ್ ಕೊಡುವುದು ನನ್ನ ಸ್ವಭಾವ ಅಂತ ಹೇಳಿದ್ದಾರೆ ಜಮೀರ್. ಖುಷಿಯಾದಾಗ ಕಿಸ್ ನೀಡ್ತೇನೆ, ಇದರಲ್ಲಿ ಹೊಸತೇನಿಲ್ಲ. ಅನ್ವರ್ ಬಾಷಾ ಬಂದಾಗಲೂ ನಾನು ಕಿಸ್ ಕೊಟ್ಟಿರಬಹುದು. ಎಷ್ಟೋ ಮಂದಿಗೆ ಮುತ್ತು ನೀಡಿರುತ್ತೇನೆ, ಅವರೆಲ್ಲ ಏನ್ ನನ್ನ ಪರಿಚಿತರಾ? ಹಾಗಂದ್ರೆ ನೋಡಿ, ಅವರೇ ಹೇಳಿದ್ದಾರೆ ಹಾಗಂದ ಮಾತ್ರಕ್ಕೆ ಅವರೆಲ್ಲ ನನ್ನ ಆಪ್ತರಾಗಿ ಬಿಡ್ತಾರಾ ಅಂತ ಜಮೀರ್ ಕೇಳಿದ್ದಾರೆ. ಝಣ ಝಣ ಜಮೀರ್ ಅಲ್ಲಲ್ಲ, ಈಗ ಕಿಸ್ ಗಿಸ್ ಜಮೀರ್ ಅನ್ನುವಂತೆ ಆಗ್ತಿದೆ. ಡ್ರಗ್ಸ್ ಕೇಸ್ನಲ್ಲಿ ಜಮೀರ್ ಆಪ್ತ ಅನ್ವರ್ ಬಾಷಾ ಲಾಕ್ ಆಗಿದ್ದಾರೆ. ಈ ಬೆನ್ನಲ್ಲೇ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ ಕಿಸ್ ಕಿಸ್ ಜಮೀರ್. ಅನ್ವರ್ ಬಾಷಾ ನಂಗೇನು ಹೆಚ್ಚು ಪರಿಚಯ ಇಲ್ಲ, ಕಿಸ್ ಕೊಡೋದು ನನ್ನ ಅಭ್ಯಾಸ, ಹಂಗಂತ ಎಲ್ಲರೂ ಪರಿಚಿತರು ಅನ್ನಕ್ಕಾಗತ್ತಾ ಅಂತ ಹೇಳಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಕ್ಕೆ ಬಾಷಾ ಮದುವೆಗೆ ಹೋಗಿದ್ದೆ ಜಮೀರ್ ಹೇಳಿದ್ದಾರೆ. ಅನ್ವರ್ ಬಾಷಾ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಎಂದ್ರು ಜಮೀರ್. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮೂಲಕ ಪರಿಚಯ ಆಗಿದ್ದ, ಆ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಕ್ಕೆ ಬಾಷಾ ಮದುವೆಗೆ ಹೋಗಿದ್ದೆ, ಅನ್ವರ್ ಬಾಷಾ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಎಂತ ವಿಚಿತ್ರ ಹೇಳಿಕೆ ನೋಡಿ. ಪರಿಚಯವಿಲ್ಲದಿದ್ರೂ ಕಿಸ್ ಕೊಡೋದು ನನ್ನ ಅಭ್ಯಾಸ, ನನ್ನ ಸ್ವಭಾವ ಅಂತ ಹೇಳ್ಕೊಂಡಿದ್ದಾರೆ ಜಮೀರ್. ಖುಷಿಯಾದಾಗ ಕಿಸ್ ನೀಡ್ತೇನೆ, ಇದ್ರಲ್ಲೇನು ಹೊಸತಿಲ್ಲ. ಅನ್ವರ್ ಬಾಷಾ ಬಂದಾಗ್ಲೂ ನಾನು ಕಿಸ್ ಕೊಟ್ಟಿರ್ಬೋದು, ಎಷ್ಟೋ ಮಂದಿಗೆ ಮುತ್ತು ನೀಡಿರ್ತೇನೆ, ಇದೇನು ಹೊಸದು? ಹಾಗಂದು ಮಾತ್ರಕ್ಕೆ ಕಿಸ್ ಕೊಟ್ಟೋರೆಲ್ಲ ನನ್ನ ಪರಿಚಿತರ, ನನಗೆ ತುಂಬಾ ಆಪ್ತರು ಅಂದ್ಬಿಡ್ತೀರಾ ಅಂತ ಕೇಳಿದ್ದಾರೆ. ಝಣ ಝಣ ಜಮೀರ್ ಈಗ ಕಿಸ್ ಜಮೀರ್ ಆಗಿ ಮನೆ ಮಾತಾಗ್ತಿದ್ದಾರೆ. ಈಗ ಜೈಲಲ್ಲಿದ್ದಾರೆ, ಅವ್ರದ್ದು ನನಗೆ ಪರಿಚಯ ಇಲ್ಲ. ನನ್ನ ಪರಿಚಯ ನಾನು ಇವರು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡ್ಬಿಟ್ಟು ಈ ತರ ಮನೆ ಗ್ರೂಪ್ ವಿಷಯ ಐತೆ, ಒಂದೂವರೆ ವರ್ಷ ಇದು ಹೆಚ್ಚು, ಆವತ್ತಿಂದ ನನ್ನ ಪರಿಚಯ. ಆಮೇಲೆ ಬರೋ ಹೋಗೋದು ಮಾಡ್ದ, ಆಮೇಲೆ ಮದ್ವೆಗೆ ಬಂದಿದ್ದೆ ನಾನು 1.5 ವರ್ಷ 2 ವರ್ಷದಿಂದ ನನ್ನ ಪರಿಚಯ. ಅದು ಮೊನ್ನೆ ಮಲ್ಲಿಕಾರ್ಜುನ್ ಹೇಳಿದ್ದಕ್ಕೆ ಆ ಗ್ರೂಪ್ ವಿಷಯ ಹೋಗ್ಲೇಬೇಕು. ಅವ್ರು ಬಂದಿದ್ರು, ಚಾಮರಾಜೇಶ್ವರ ಬಂದಿದ್ರು, ನೀವು ಮುತ್ಕೊಂಡಿದ್ದೀನಿ. ನನ್ನ ಅಭ್ಯಾಸ
ಅನ್ವರ್ ಹೆಸರು ಗೊತ್ತು, ಅನ್ವರ್ ಅಂತ 2 ವರ್ಷನೂ ಆಗಿಲ್ಲ. ಫಸ್ಟ್ ಯಾವನ ಕೊಟ್ಟಿದ್ದು ಮನೆ ಮಲ್ಲಿಕಾರ್ಜುನ ಬೆಂಗಳೂರಲ್ಲಿ ಈ ಗೃಹಪ್ರವೇಶಕ್ಕೆ ಬರಲೇಬೇಕಂತ ಹೇಳ್ಬಿಟ್ಟು ಯಾವನ ಕೊಟ್ಟಿದ್ದು. ಹಾಗಾಗಿ ಅವ್ರ ಮನೆ ಗೃಹಪ್ರವೇಶಕ್ಕೆ ಆವಾಗಿಂದ ಪರಿಚಯ ಇತ್ತು. ಪರಿಚಯ ಆಮೇಲೆ ಮದುವೆಗೆ ಬಂದಿದ್ದೆ. ಅನ್ವರ್ ಅಂತ ಏನು ಡ್ರಗ್ಸ್ ಕೇಸಲ್ಲಿ ಈಗ ಜೈಲಲ್ಲಿದ್ದಾರೆ, ಅವ್ರಿಗೂ ನನಗೂ ಪರಿಚಯ ಇಲ್ಲ. ನನ್ನ ಪರಿಚಯ ನಾನು ಇವರು ಮಲ್ಲಿಕಾರ್ಜುನ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡ್ಬಿಟ್ಟು ಈ ಥರ ಮನೆ ಗ್ರೂಪ್ ವಿಷಯ ಇತ್ತು ಹೋದವ್ರು ಬಂದು